ನೋಡ್ರಿ, ನಾವು ಕಳಸ ಮುಗಿಸಿ ವಾಪಸ್ಸು ಊರಿಗೆ ಹೋಗುವ ಸಂದರ್ಭದಲ್ಲಿ ನಮಗೆ ಈ ಜಾಗ ಸಿಕ್ತು. ಕೊನೆಗೆ ಗೊತ್ತಾಯಿತು, ಕೆಳಗೂರು ಟೀ ಎಸ್ಟೇಟಲ್ಲಿ ಯುಗಪುರುಷ ಶ್ರೀರಾಮಚಂದ್ರ ಚಿತ್ರೀಕರಣವೂ ಕೂಡ ಚಿತ್ರೀಕರಣ ಆಗಿರುವಂತಹ ಸ್ಥಳ. ಮತ್ತು ಹಿಂದೆ ರವಿಚಂದ್ರನ್ ಅವರು, ನಾನು ಹಿಂದೆ ನೋಡ್ಬೋದು, ಲೂರ್ದು ಮಾತಾ ಅಂತೇಳಿ ಕರೀತಾರಂತೆ. ಮುಂದೆ ಅಲ್ಲಿ ಒಂದು ಮೇರಿ ಮಾತೆಯ ಒಂದು ಉಪಸ್ಥಿತಿ ಇದೆ. ಅದನ್ನು ಲೂರ್ದು ಮಾತೆ ದೇವಾಲಯ ಅಂತ ಹೇಳಿ ಕರೀತಾರೆ. ಹಿಂದೆ ನೋಡ್ರಿ, ಟೀ ಎಸ್ಟೇಟ್ ನನ್ನ ಮುಂದೆ ಇದೆ. ಇಲ್ಲೇ ಶ್ರೀರಾಮಚಂದ್ರ ಯುಗಪುರುಷ ಫಿಲಮ್ ಚಿತ್ರೀಕರಣ ಆಗಿರೋದು. ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. ಮುಂದೆ ಇಲ್ಲಿ ತಾಯಿ ನೆನಪಿದೆಯಾ ನಿಮಗೆ? ಈ ಒಂದು ಸ್ಪಾಟು ನೋಡ್ರಿ, ಶ್ರೀರಾಮಚಂದ್ರ ಯುಗಪುರುಷ ಚಿತ್ರೀಕರಣ ಆಗಿರುವ ಸ್ಥಳ ಇದೇ ತಾನೇ ಬಂದು ಹಿಡಿದಿದ್ದೀವಿ. ಹೀಗೆ ನೀವು ಮುಂದೆ ಕೆಳಗೂರು ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಹೋದರೆ ಶ್ರೀರಾಮಚಂದ್ರ ಶೂಟಿಂಗ್ ಸ್ಪಾಟು ನೋಡಿರ್ಬೋದು. ಶ್ರೀರಾಮಚಂದ್ರ ಫಿಲಮ್ ಬಂದರೆ ಕಿನ್ನರಿ ಕಿನ್ನರಿ ಅನ್ನುವ ಹಾಡೇನಿದೆ ನೋಡಿ, ಇದೇ ಸ್ಥಳದಲ್ಲಿ ಮೋಹಿನಿ ಮತ್ತು ವಿ ರವಿಚಂದ್ರನ್ ಅಭಿನಯಿಸಿರುವ ಶ್ರೀರಾಮಚಂದ್ರದ ಕೆಲವು ದೃಶ್ಯಗಳನ್ನು ಈ ಒಂದು ಭಾಗದಲ್ಲಿ ನೀವು ನೋಡಿರ್ಬೋದು. ಸೊ ಆ ಒಂದು ಸಾಂಗಿನ ದೃಶ್ಯ ಚಿತ್ರೀಕರಣ ಆಗಿರುವಂತಹ ಸ್ಥಳ ಸ್ನೇಹಿತರೆ. ಸೊ ಹೋಗಬೇಕಾದ್ರೆ ಇದೊಂದು ಸ್ಪಾಟ್ ಸಿಕ್ತು ನಮಗೆ, ಕೆಳಗೂರು ಟೀ ಎಸ್ಟೇಟ್. ಮುಂದೆ ಬಂದರೆ ನೀವು ಈ ಒಂದು ಲೂರ್ದು ಮಾತೆ ಅನ್ನುವಂತಹ ಹೆಸರಿನ ಈ ಒಂದು ದೇವಾಲಯವನ್ನು ನೀವು ನೋಡ್ಬೋದು. ಬನ್ನಿ ಹಾಗೆ ಮುಂದೆ ಹೋಗಿ ಅಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ. ಹಿಂದೆ ಡಿಸೆಂಬರ್ 1, 1992ರಲ್ಲಿ ತೆಗೆದಂತಹ ಶ್ರೀರಾಮಚಂದ್ರ ಫಿಲಮ್ ಏನಿದೆ, ನಮ್ಮ ಕನ್ನಡದ ಜನಪ್ರಿಯವಾದಂತಹ ಚಲನಚಿತ್ರ ಚಿತ್ರೀಕರಣವಾಗಿರುವಂತಹ ಸ್ಥಳ ಸ್ನೇಹಿತರೆ. ನಾವು ಹೋಗ್ತಾ ಇರುವಂಥದ್ದು ಮುಂದೆ ಒಂದು ಬಂಗ್ಲೋ ಆಫೀಸ್ ಅಂತ ಹೇಳಿ ಸಿಗುತ್ತೆ ನಮಗೆ. ಹೀಗೆ ನೋಡಿದ್ರಲ್ಲ, ಅಲ್ಲಿ ಲೂರ್ದು ಮಾತೆ ಗುಹೆ ಏನಿದೆ ಮುಂದೆ, ಅದನ್ನು ನೋಡಿ ಈಗ ನಾವು ಮೂವ್ ಆಗ್ತಾ ಇದ್ದೀವಿ. ಈ ಒಂದು ಸ್ಥಳ ಏನಿದೆ ಇದು ಬಂದು ನೋಡಿ, ಇಲ್ಲಿ ಅಕ್ಕಪಕ್ಕದಲ್ಲೇ ನಿಮಗೆ ಕೆಳಗೂರು ಟೀ ಎಸ್ಟೇಟು ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯ ಮುಂದೆ ಹೋದರೆ ಅಲ್ಲಿ ನಿಮಗೆ ಬಾಲನೂರು ಟೀ ಫ್ಯಾಕ್ಟ್ರಿ ಅಂತ ಸಿಗುತ್ತೆ. ಅದು ಶ್ರೀರಾಮಚಂದ್ರ ಫಿಲಮ್ನ ಕ್ಲೈಮ್ಯಾಕ್ಸ್ ಏನಿದೆ ಮತ್ತು ಆ ಒಂದು ಟೀ ಫ್ಯಾಕ್ಟ್ರಿ ಏನಿದೆ ಅದನ್ನು ಅಲ್ಲೇ ಶೂಟ್ ಮಾಡಿರೋದು ಅದನ್ನು. ಹಾಗೆ ಇಲ್ಲಿ ಕೆಲವೊಂದು ಶ್ರೀರಾಮಚಂದ್ರ ಫಿಲಮ್ನ ಸುಂದರಿ ಸುಂದರಿ ಅನ್ನುವಂತಹ ಸಾಂಗು ಪ್ರಾರಂಭದಲ್ಲಿ ತೋರಿಸುವಂತಹ ಒಂದು ದೃಶ್ಯ ಏನಿದೆ, ನಾನು ಇವಾಗ ಹೋಗ್ತಾ ಇರುವಂತಹ ದಾರಿಯಲ್ಲಿದೆ. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ನೀವು ಬೇಕಾದರೆ ಸುಂದರಿ ಸುಂದರಿ ಎನ್ನುವಂತಹ ಸಾಂಗನ್ನು ಪ್ಲೇ ಮಾಡಿ ನೋಡಿ. ಹಿಂದೆ ನಿಮಗೆ ಈ ಮನೆಯ ಒಂದು ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ಸೊ ಇಲ್ಲೇ ಅಕ್ಕಪಕ್ಕದಲ್ಲಿ ಅದು ಕೂಡ ಶೂಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಬಂಗ್ಲೋ ಆಫೀಸ್ ಇದೆ. ಮುಂದೆ ಹೋಗ್ತಾ ಇದ್ದೀವಿ, ಆ ಮನೆ ಇದೆ. ಹಾಗೆ ಗಾಳಿಪಟ ಚಿತ್ರದ ಚಿತ್ರೀಕರಣವೂ ಕೂಡ ಇದೇ ಸ್ಥಳದಲ್ಲಿ ಚಿತ್ರೀಕರಣ ಆಗಿದೆ ಅಂತ ಹೇಳ್ಬೋದು. ಬನ್ನಿ, ಆ ಒಂದು ಶ್ರೀರಾಮಚಂದ್ರ ಸಾಂಗ್ ಇರ್ಬೋದು, ಗಾಳಿಪಟ ಫಿಲಮ್ನ ಚಿತ್ರೀಕರಣ ಆಗಿರುವಂತಹ ಒಂದು ಮನೆಯ ಸ್ಥಳ ಇದಾಗಿದೆ ಸ್ನೇಹಿತರೆ. ಹೇಗಿದೆ? ಹಾಗೆ ಅಲ್ಲಿಂದ ಮೇಲೆ ಬಂದರೆ ನಿಮಗೆ ನೋಡಲಿಕ್ಕೆ ಈ ಒಂದು ಸ್ಪಾಟ್ ಸಿಗುತ್ತೆ. ನೋಡಿದ್ರಾ, ಕೆಳಗೂರು ಟೀ ಎಸ್ಟೇಟಿಂದ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಬಂಗ್ಲೋ ಆಫೀಸ್ ಇದೆ, ಅದರ ಮೇಲ್ಭಾಗದ ವೀಕ್ಷಣೆಯನ್ನು ತೋರಿಸ್ತಾ ಇದ್ದೀನಿ. ನೀವು ಮುಂದೆ ಅಲ್ಲಿ ಲೂರ್ದು ಮಾತೆ ಏನು ನೋಡಿದ್ರಿ, ಮುಂದೆ ಬಂದರೆ ನಿಮಗೆ ಈ ಒಂದು ಸ್ಪಾಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇದೇ ಸ್ಥಳದಲ್ಲಿ ಹಿಂದೆ ವಿ ರವಿಚಂದ್ರನ್ ಅವರು ಶ್ರೀರಾಮಚಂದ್ರ ಯುಗಪುರುಷ ಅನ್ನುವಂತಹ ಫಿಲಮ್ನ ಚಿತ್ರೀಕರಣ ಮಾಡಿರುವಂತಹ ಸ್ಥಳ ಟೀ ಎಸ್ಟೇಟ್. ಸೊ ನಾವು ಹಾಗೆ ಕಳಸದಿಂದ ಬರಬೇಕಾದ್ರೆ ಕೊಟ್ಟಿಗೆಹಾರ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ನಿಮಗೆ ಕೆಳಗೂರು ಟೀ ಎಸ್ಟೇಟ್ ಅಂತ ಸಿಗುತ್ತೆ. ಮುಂದೆ ಜವಳಿ ಟೀ ಎಸ್ಟೇಟ್ ಅಂತಲೂ ಕೂಡ ಇದೆ. ಅದು ಉಸ್ ಫಿಲಮ್ ಏನಿದೆ, ಉಪೇಂದ್ರ ಮತ್ತು ಕುಮಾರ್ ಗೋವಿಂದ್ ಅಭಿನಯದ ನಮ್ಮ ಉಷ್ ಮೂವಿ ಏನಿದೆ, ಕಾಶಿನಾಥ್ ಅವರ ಫಿಲಮ್, ಅದು ಕೂಡ ಜವಳಿ ಟೀ ಎಸ್ಟೇಟ್ ಮುಂದೆ ಚಿತ್ರೀಕರಣ ಆಗಿದೆ ಅಂತ ಹೇಳಲಾಗ್ತಾಯಿದೆ. ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಆ ಒಂದು ಟೀ ಎಸ್ಟೇಟ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ವೀಕ್ಷಕರೇ. ಅದೆಲ್ಲ ನೋಡ್ತಾ ಇದ್ದರೆ ಹಳೆಯದೆಲ್ಲ ನೆನಪಾಗುವಂಥದ್ದು. ಆ ಕಾರಣಕ್ಕೋಸ್ಕರ ಇಷ್ಟ ಆಯಿತು. ಇಲ್ಲಿಗೂ ಕೂಡ ನಾವು ಬಂದಿದ್ದೀವಿ. ಸೊ ಕೆಳಗೂರು ಟೀ ಎಸ್ಟೇಟ್ ಅಂತೇಳಿ ಸೈಕಲಲ್ಲಿ ಬರುವಂತಹ ದೃಶ್ಯಗಳನ್ನು ಇದೇ ಭಾಗದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಹಾಗೆ ಆ ಒಂದು ಬಲಭಾಗಕ್ಕೆ ಹೋದರೆ ಕೆಳಗೂರು ಟೀ ಫ್ಯಾಕ್ಟ್ರಿನೂ ಕೂಡ ಸಿಗುತ್ತೆ. ಇಲ್ಲಿ ಬಂಗ್ಲೋ ಆಫೀಸ್ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೀನಿ ನಾನು. ಮೇಲೆ ಅಲ್ಲೊಂದು
ಟೀ ಎಸ್ಟೇಟ್ ಓನರ್ ಇದ್ದಾರೆ, ನೋಡ್ಬೋದು ನೀವು. ಹಾಗೆ ಬಂದರೆ ಇಲ್ಲಿ ಬಂಗ್ಲೋ ಆಫೀಸ್, ಸೊ ಅವರ ಅನುಮತಿಯೊಂದಿಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಓನರ್ ಇದೇ ತಾನೇ ಹೋಗಿದ್ದಾರೆ ನೋಡ್ರಿ ಹೇಗಿದೆ ಲೊಕೇಶನ್. ಹೂವು ನೋಡ್ಬೋದು. ಇದು ಯಾವ ಥರದ ಹೂವು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ಬೋದು ಸುಂದರಿ ಸಾಂಗಲ್ಲಿ ರವಿಚಂದ್ರನ್ ಮೋಹಿನಿ ಬರುವಂತಹ ಸ್ಥಳ ಇದೇನೆ. ಹಾಗೆ ಅದರ ಹಿಂದೆ ಬರುವಂತಹ ಮನೆ ಏನಿದೆ ನೋಡಿ, ಇಲ್ಲಿ ಮ್ಯಾಚ್ ಆಗುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ. ಈ ಮನೆ ಏನಿದೆ ನೋಡಿ, ಆ ಸಾಂಗು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಅದೇ ಮನೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಿಂದೆ ವಿ ರವಿಚಂದ್ರನ್ ಅಭಿನಯದ ಸುಂದರಿ ಸಾಂಗ್ ಶ್ರೀರಾಮಚಂದ್ರ ಫಿಲಮ್ನ ಒಂದು ಮುಖ್ಯ ದೃಶ್ಯವನ್ನು ಈ ಒಂದು ಮನೆಯ ಮುಂಭಾಗದಲ್ಲೇ ಚಿತ್ರೀಕರಿಸಿದ್ದಾರೆ. ಆ ಒಂದು ವೀಕ್ಷಣೆಯನ್ನು ನಿಮಗೆ ಇಲ್ಲಿ ಮುಂದೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸುಂದರಿ ಸಾಂಗಲ್ಲಿ ವಿ ರವಿಚಂದ್ರನ್ ಅವರು ಸೈಕಲಲ್ಲಿ ಬರುವಂತಹ ದೃಶ್ಯ ಏನಿದೆ ನೋಡಿ, ಇದೇ ಸ್ಥಳದಲ್ಲಿ ತೆಗೆದಿರುವಂಥದ್ದು. ನೀವು ಆ ಒಂದು ಹಾಡನ್ನು ನೀವು ಅಬ್ಸರ್ವ್ ಮಾಡಿ, ನಿಮಗೆ ಈ ಒಂದು ದೃಶ್ಯ ಕಾಣುತ್ತೆ. ಅದೇ ಮನೆ ಇದು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ. ಸೊ ಈ ಬಂಗ್ಲೆ ಈ ಒಳಗಡೆ ಬಂದಾಗ ಇಲ್ಲಿ ಸ್ಥಳೀಕರು ಹೇಳಿದ್ರು, ಸೊ ಇಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗಾಳಿಪಟ ಗಾಳಿಪಟ ಚಿತ್ರ ಏನಿದೆ ಚಿತ್ರೀಕರಣ ಆಗಿರುವಂತಹ ಸ್ಥಳ. ಹಾಗೆ ಈ ಪ್ರೇಮನ್ನು ನೀವು ನೋಡ್ಬೋದು. 2008ರಲ್ಲಿ ಬಿಡುಗಡೆಯಾದಂತಹ ಗಾಳಿಪಟ ಚಿತ್ರ ಏನಿದೆ ನೋಡಿ, ಇದೇ ಹೌಸಲ್ಲಿ ಅದು ಕೂಡ ಚಿತ್ರೀಕರಣವಾಯಿತು ಅಂತ ಹೇಳ್ಬೋದು. ಸೊ ಮುಗಿಲ್ಪೇಟೆಗೆ ಬಂದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ದಿಗಂತ್ ರಾಜೇಶ್ ಕೃಷ್ಣನ್ ನೋಡಿ ಬಂದಂತಹ ಸಂದರ್ಭದಲ್ಲಿ ಜೀಪ್ ಇದೇ ಭಾಗದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ದೃಶ್ಯನ ನೀವು ನೋಡ್ಬೋದು. ಮತ್ತು ಇಲ್ಲಿ ಅನಂತ್ನಾಗ್ ಅವರು ಮಾತನಾಡುವ ದೃಶ್ಯವನ್ನು ನೋಡ್ಬೋದು. ಇದೇ ಸ್ಥಳದಲ್ಲಿ ನೀತು ಶೆಟ್ಟಿ, ಭಾವನಾ ರಾವ್, ಡೈಸಿ ಬಪ್ಪಣ್ಣ ಅವರ ಮಾತನಾಡುವಂತಹ ದೃಶ್ಯವನ್ನು ಇದೇ ಮನೆಯ ಮುಂಭಾಗದಲ್ಲಿ ಚಿತ್ರೀಕರಿಸಲಾಗಿದೆ ನೋಡಿ. ಗಾಳಿಪಟ ಮತ್ತು ಶ್ರೀರಾಮಚಂದ್ರ ಫಿಲಮ್ನ ಮುಖ್ಯ ಚಿತ್ರೀಕರಣವಾಗಿರುವಂತಹ ಶೂಟಿಂಗ್ ಸ್ಪಾಟ್ ಇದು. ಈ ಒಂದು ದೃಶ್ಯ ಏನಿದೆ ಸ್ನೇಹಿತರೆ, ಇದೇ ಅಕ್ಕಪಕ್ಕದ ಎಸ್ಟೇಟಲ್ಲಿ ನಮ್ಮ ಶ್ರೀರಾಮಚಂದ್ರದ ಪ್ರತಿಯೊಂದು ದೃಶ್ಯಗಳು ಮತ್ತು ಸಾಂಗಿನ ದೃಶ್ಯಗಳನ್ನೆಲ್ಲ ಇದೇ ಸ್ಥಳದಲ್ಲಿ ತೆಗೆದಿರುವಂಥದ್ದು. ಇದು ಕೆಳಗೂರು ಟೀ ಎಸ್ಟೇಟ್ ಟೀ ಫ್ಯಾಕ್ಟ್ರಿ ಏನಿದೆ ಆ ದಾರಿಯಲ್ಲಿ ಹೋಗುವಂತಹ ದಾರಿಯಲ್ಲಿ ಇದನ್ನು ನೀವು ಕಾಣ್ಬೋದು. ಮುಂದೆ ಅಲ್ಲಿ ಕೆಳಗೂರು ಟೀ ಎಸ್ಟೇಟ್ ಅಂತಿದೆ. ಇಲ್ಲಿ ಇನ್ನೂ ಜನಪ್ರಿಯವಾದಂತಹ ಒಂದು ಫಿಲಮ್ ಏನಿದೆ ಯುಗಪುರುಷ ನೋಡಿದ್ದೀರಲ್ಲ, ಯುಗಪುರುಷದಲ್ಲಿ ಈ ಒಂದು ಕೆಳಗೂರು ಟೀ ಎಸ್ಟೇಟ್ ಫ್ಯಾಕ್ಟ್ರಿಯನ್ನು ತೋರಿಸಿದ್ದಾರೆ. ಇದನ್ನೇ ಸರ್ ಜೂಡಾ ಟೀ ಫ್ಯಾಕ್ಟ್ರಿ ಅಂತೇಳಿ ಬದಲಾವಣೆ ಮಾಡಿರ್ತಾರೆ. ಆ ಒಂದು ಚಿತ್ರೀಕರಣ ಆಗಿರುವಂತಹ ಸ್ಥಳವನ್ನು ನಿಮ್ಮ ಮುಂದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ ನೀವು. ನೆನಪಿದೆಯಾ? ಹಾಗೆ ಇದು ಬಂದು ಯುಗಪುರುಷ ಫಿಲಮ್ ಏನಿದೆ ಆ ಒಂದು ಟೀ ಫ್ಯಾಕ್ಟ್ರಿಯನ್ನು ಈ ಒಂದು ಭಾಗದಲ್ಲಿ ಚಿತ್ರೀಕರಿಸಿದ್ದಾರೆ. ಹಾಗೆ ಬಾಲೂರು ಟೀ ಫ್ಯಾಕ್ಟ್ರಿ ಅಂತೇಳಿ ಇಲ್ಲಿ ಮುಂದೆ ಸಿಗುತ್ತೆ, ಅದು ಶ್ರೀರಾಮಚಂದ್ರ ಫಿಲಮ್ನ ಶೂಟಿಂಗ್ ಆಗಿರುವಂತಹ ಸ್ಥಳ. ಹಾಗೆ ಬಾಲೂರು ಟೀ ಫ್ಯಾಕ್ಟ್ರಿ, ಕೆಳಗೂರು ಟೀ ಎಸ್ಟೇಟ್ ನೋಡಿ, ಇದೇ ಸ್ಥಳದಲ್ಲಿ ಆ ಒಂದು ಶ್ರೀರಾಮಚಂದ್ರ ಕೆಲವೊಂದು ಯುಗಪುರುಷ ಫಿಲಮ್ನ ಚಿತ್ರೀಕರಣ ಆಗಿರುವಂತಹ ಸ್ಥಳ ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾಗಿದೆ. ಆ ಕಾಲದಲ್ಲೇ ಈ ಒಂದು ಭಾಗದಲ್ಲಿ
ವಿ ರವಿಚಂದ್ರನ್ ಅವರು ಅತ್ಯುತ್ತಮ ಚಿತ್ರಗಳಾದಂತಹ ಶ್ರೀರಾಮಚಂದ್ರ ಮತ್ತು ಈ ಒಂದು ಭಾಗದಲ್ಲಿ ಯುಗಪುರುಷ ಒಂದು ಫಿಲಮ್ ಏನಿದೆ, ಯುಗಪುರುಷ ಸೀನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಹಿಂದಿನ ಜನ್ಮದ ನೆನಪಿಸಿಕೊಳ್ಳುವಂತಹ ದೃಶ್ಯಗಳನ್ನು ಈ ಒಂದು ಫ್ಯಾಕ್ಟ್ರಿಯನ್ನು ತೋರಿಸ್ತಾ ಇರ್ತಾರೆ ನಿಮಗೆ. ಅದೇ ಟೀ ಫ್ಯಾಕ್ಟ್ರಿ, ಕೆಳಗೂರು ಟೀ ಫ್ಯಾಕ್ಟ್ರಿ ಇಲ್ಲಿ ನೀವು ಕಾಣ್ಬೋದು. ಇದನ್ನು ಫಿಲಮಲ್ಲಿ ಸರ್ ಜೂಡಾ ಫ್ಯಾಕ್ಟ್ರಿ ಅಂತ ಹೇಳಲಾಗುತ್ತೆ.